ಟ್ಯೂಬ್ಲೈಟ್ನ ಕನೆಕ್ಷನ್. ಟ್ಯೂಬ್ಲೈಟ್ ಕನೆಕ್ಷನ್. ಟ್ಯೂಬ್ಲೈಟ್ನ ಕನೆಕ್ಷನ್ ಮಾಡುವ ಪ್ರಕ್ರಿಯೆ ಸರಳವಾಗಿದೆ. ಇದರಲ್ಲಿ ಮುಖ್ಯವಾಗಿ ಚೋಕ್, ಸ್ಟಾರ್ಟರ್, ಟ್ಯೂಬ್ಲೈಟ್ ಮತ್ತು ಹೋಲ್ಡರ್ಗಳನ್ನು ಬಳಸುತ್ತೇವೆ. ಈ ಎಲ್ಲ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗುತ್ತದೆ. ಬನ್ನಿ, ಟ್ಯೂಬ್ಲೈಟ್ನ ಸರಿಯಾದ ಕನೆಕ್ಷನ್ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಹಂತ, ಚೋಕ್ ಮತ್ತು ಸ್ಟಾರ್ಟರ್ ಹೋಲ್ಡರ್ಗಳ ಫಿಟ್ಟಿಂಗ್. ಮೊದಲಿಗೆ ಚೋಕ್ ಅನ್ನು ಟ್ಯೂಬ್ಲೈಟ್ನ ಪಟ್ಟಿ ಮೇಲೆ ಟರ್ಮಿನಲ್ ಬಾಕ್ಸ್ನ ಕನೆಕ್ಷನ್ ಹೋಲ್ ಎದುರು ಬರುವಂತೆ ಇರಿಸಬೇಕು. ನಂತರ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಅದರ ಸ್ಕ್ರೂಗಳನ್ನು ಸರಿಯಾಗಿ ಹಾಕಬೇಕು. ಇದಾದ ನಂತರ ಪಟ್ಟಿಯ ಕೆಳಭಾಗದಲ್ಲಿ ಸ್ಟಾರ್ಟರ್ ಹೋಲ್ಡರ್ ಅನ್ನು ಸರಿಯಾಗಿ ಫಿಟ್ ಮಾಡಬೇಕು. ಎರಡನೇ ಹಂತ, ವೈರಿಂಗ್ನ ಸರಿಯಾದ ಕ್ರಮ. ಈಗ ಚೋಕ್ನ 2 ಟರ್ಮಿನಲ್ಗಳಿಂದ ಒಂದು ಟರ್ಮಿನಲ್ ಅನ್ನು ಸಪ್ಲೈನ ಟರ್ಮಿನಲ್ ಬಾಕ್ಸ್ಗೆ ಜೋಡಿಸಿ. ಚೋಕ್ನ 2ನೇ ಟರ್ಮಿನಲ್ನಿಂದ ಒಂದು ವೈರ್ ತೆಗೆದು ಮೊದಲ ಬೈಪಿನ್ ಹೋಲ್ಡರ್ನ ಒಂದು ಟರ್ಮಿನಲ್ಗೆ ಜೋಡಿಸಿ. ಬೈಪಿನ್ ಹೋಲ್ಡರ್ನ 2ನೇ ಟರ್ಮಿನಲ್ನಿಂದ ಒಂದು ವೈರ್ ಅನ್ನು ಸ್ಟಾರ್ಟರ್ ಹೋಲ್ಡರ್ನ ಒಂದು ಟರ್ಮಿನಲ್ಗೆ ಜೋಡಿಸಿ. ಸ್ಟಾರ್ಟರ್ ಹೋಲ್ಡರ್ನ 2ನೇ ಟರ್ಮಿನಲ್ನಿಂದ ಒಂದು ವೈರ್ ತೆಗೆದು ಅದನ್ನು 2ನೇ ಬೈಪಿನ್ ಹೋಲ್ಡರ್ನ ಒಂದು ಟರ್ಮಿನಲ್ಗೆ ಜೋಡಿಸಿ. ಈಗ ಅದೇ ಬೈಪಿನ್ ಹೋಲ್ಡರ್ನ ಉಳಿದ ಟರ್ಮಿನಲ್ನಿಂದ ಒಂದು ವೈರ್ ಅನ್ನು ಸಪ್ಲೈ ಟರ್ಮಿನಲ್ ಬಾಕ್ಸ್ನ ಇನ್ನೊಂದು ಟರ್ಮಿನಲ್ಗೆ ಜೋಡಿಸಿ. ಅಂತಿಮವಾಗಿ ಸಪ್ಲೈನ ಟರ್ಮಿನಲ್ ಬಾಕ್ಸ್ನಲ್ಲಿ ಫೇಸ್ ಮತ್ತು ನ್ಯೂಟ್ರಲ್ ವೈರ್ಗಳನ್ನು ಸರಿಯಾದ ಟರ್ಮಿನಲ್ಗೆ ಜೋಡಿಸಿ. ಮೂರನೇ ಹಂತ, ಟ್ಯೂಬ್ಲೈಟ್ನ ಫಿಟ್ಟಿಂಗ್ ಮತ್ತು ಟೆಸ್ಟಿಂಗ್. ಈಗ ಸ್ಟಾರ್ಟರ್ ಅನ್ನು ಅದರ ಹೋಲ್ಡರ್ನಲ್ಲಿ ಎಚ್ಚರಿಕೆಯಿಂದ ಜೋಡಿಸಿ. ಟ್ಯೂಬ್ ರಾಡ್ ಅನ್ನು 2 ಬೈಪಿನ್ ಹೋಲ್ಡರ್ಗಳಲ್ಲಿ ಸೆಟ್ ಮಾಡಿ. ಟಕ್ ಎಂಬ ಶಬ್ದ ಬರುವವರೆಗೆ ನಿಧಾನವಾಗಿ ತಿರುಗಿಸುತ್ತಾ ಫಿಟ್ ಮಾಡಿ. ಇದಾದ ನಂತರ ಸಪ್ಲೈ ಅನ್ನು ಆನ್ ಮಾಡಿ ಟ್ಯೂಬ್ಲೈಟ್ ಸರಿಯಾಗಿ ಬೆಳಗುತ್ತಿದೆಯೇ ಇಲ್ಲವೇ ಎಂದು ಪರೀಕ್ಷಿಸಿ. ವೈರಿಂಗ್ ಮಾಡುವಾಗ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸುವುದು ಅತ್ಯಗತ್ಯ. ಬೈಪಿನ್ ಹೋಲ್ಡರ್ನ ಸ್ಲಾಟ್ಗಳನ್ನು ಹೊಂದಿಸಲು ಸ್ಕ್ರೂ ಡ್ರೈವರ್ ಬಳಸಿ. ಕೈಗಳನ್ನು ಬಳಸುವುದರಿಂದ ವಿದ್ಯುತ್ ಶಾಕ್ ಉಂಟಾಗಬಹುದು. ವೈರಿಂಗ್ ಮಾಡುವಾಗ ಇನ್ಸುಲೇಟೆಡ್ ಟೂಲ್ಗಳ ಬಳಕೆಯನ್ನು ಮರೆಯಬೇಡಿ. ಸಪ್ಲೈನ ಟರ್ಮಿನಲ್ ಬಾಕ್ಸ್ನಲ್ಲಿ ಫೇಸ್ ಮತ್ತು ನ್ಯೂಟ್ರಲ್ ಅನ್ನು ಒಂದೇ ಟರ್ಮಿನಲ್ಗೆ ಜೋಡಿಸಬೇಡಿ. ಟರ್ಮಿನಲ್ ಬಾಕ್ಸ್ನಲ್ಲಿ ಫೇಸ್ ವೈರ್ ಎದುರು ಫೇಸ್ ಮತ್ತು ನ್ಯೂಟ್ರಲ್ ಎದುರು ನ್ಯೂಟ್ರಲ್ ಇರಲೇಬೇಕು. ಈ ವಿಡಿಯೋದಲ್ಲಿ ನಾವು ಇಲ್ಲಿಯವರೆಗೆ ಕಲಿತ ಎಲ್ಲವನ್ನೂ ಕುರಿತು ಸಂಕ್ಷಿಪ್ತವಾಗಿ ತಿಳಿಯೋಣ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಟ್ಯೂಬ್ಲೈಟ್ ಕನೆಕ್ಷನ್ ಮಾಡುವ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಂಡೆವು. ಇದರಲ್ಲಿ ಚೋಕ್, ಸ್ಟಾರ್ಟರ್, ಬೈಪಿನ್ ಹೋಲ್ಡರ್ ಮತ್ತು ಟ್ಯೂಬ್ ರಾಡ್ಗಳನ್ನು ಸರಿಯಾದ ರೀತಿಯಲ್ಲಿ ಕನೆಕ್ಷನ್ ಮತ್ತು ಫಿಟ್ಟಿಂಗ್ ಮಾಡುವುದು ಸೇರಿವೆ. ಚೋಕ್ ಮತ್ತು ಸ್ಟಾರ್ಟರ್ ಅನ್ನು ಸರಿಯಾಗಿ ಫಿಟ್ ಮಾಡುವುದು ಹೇಗೆ ಹಾಗೂ ವೈರಿಂಗ್ನ ಸರಿಯಾದ ಕ್ರಮ ಯಾವುದು ಎಂದು ನೋಡಿದೆವು. ಇದಲ್ಲದೆ ಟ್ಯೂಬ್ ರಾಡ್ ಅನ್ನು ಬೈಪಿನ್ ಹೋಲ್ಡರ್ನಲ್ಲಿ ಸೆಟ್ ಮಾಡುವುದು ಮತ್ತು ಅದನ್ನು ಟೆಸ್ಟ್ ಮಾಡುವ ವಿಧಾನವನ್ನು ಸಹ ತಿಳಿದುಕೊಂಡೆವು. ಅಂತಿಮವಾಗಿ ವೈರಿಂಗ್ ಮಾಡುವಾಗ ಅನುಸರಿಸಬೇಕಾದ ಪ್ರಮುಖ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಂಡೆವು. ಇದರಿಂದ ಯಾವುದೇ ಅಪಘಾತಗಳನ್ನು ತಪ್ಪಿಸಬಹುದು. ಈಗ ನಿಮಗಾಗಿ ಒಂದು ಕೆಲಸ. ಟ್ಯೂಬ್ಲೈಟ್ನ ಸರಿಯಾದ ಕನೆಕ್ಷನ್ ಸುರಕ್ಷಿತ ಕಾರ್ಯಾಚರಣೆಗೆ ಬಹಳ ಮುಖ್ಯ. ಈ ವಿಡಿಯೋ ನೋಡಿದ ನಂತರ ನೀವು ಸರಿಯಾಗಿ ಕನೆಕ್ಷನ್ ಮಾಡಬಲ್ಲಿರೆ? ಈ ಎಲ್ಲ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ಟ್ಯೂಬ್ಲೈಟ್ನ ಸರಿಯಾದ ಕನೆಕ್ಷನ್ ಹೇಗೆ ಮಾಡಬೇಕು ಎಂದು ನಾವು ವಿವರವಾಗಿ ನೋಡುತ್ತೇವೆ.